2017 ನಮ್ಮ ಬ್ಯಾಂಕ್ಗೆ 5% ಫ್ಲಾಟ್ ಇತ್ತು. ಅದಾದಮೇಲೆ GST ಬಂದಿದ ಮೇಲೆ ಅದು 18% ಮಾಡಿದ್ದಾರೆ. ಇವಾಗ GST 2.0 ಆದಮೇಲೆ ನಾವು ಇಮೇಲ್ ಮುಖೇನ ಲೆಟರ್ ಮುಖಾಂತರ ಬೇಜಾರು ಮೇಲ್ಗಳೆಲ್ಲ ಕಳಿಸಿದ್ದೀವಿ. ಕರ್ನಾಟಕ ಬ್ಯಾಗ್ ಆ್ಯಂಡ್ ಬ್ಯಾಗ್ ಮೆಟೀರಿಯಲ್ಸ್ ಅಸೋಸಿಯೇಷನ್ ಕಡೆಯಿಂದ ಬಂದಿದ್ದೀವಿ. ನಮ್ಮದು ಮೇನ್ ಉದ್ದೇಶ ಏನಂದರೆ, ಪ್ರತಿಯೊಬ್ಬರು ಉಪಯೋಗಿಸುವಂಥ ಬಟ್ಟೆಗಳಿಗೆ ಗೌರ್ಮೆಂಟು 5% ಮಾಡಿದ್ದಾರೆ. ಮತ್ತು ಈ ಮಕ್ಕಳು ಉಪಯೋಗಿಸುವಂಥ ಸ್ಕೂಲ್ ಬ್ಯಾಗ್ ಮೇಲೆ 18% ಅವ್ರು ಹಾಗೆಯೇ ಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಬ್ಯಾಗ್ ಬಗ್ಗೆ ಅವ್ರಿಗೆ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಅವರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಬೇಕು. ಭಾಳ ಅಂದರೆ ಭಾಳ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ. ಇವಾಗ ಓದ್ತಾ ಇರೋ ಮಕ್ಕಳಲ್ಲಿ 35 to 40% ಮಕ್ಕಳು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳಿಗೆ ಅವ್ರಿಗೆ ಪೋಷಕರೇ ಇರಲ್ಲ. ಅವರೇ ಅವರ ಕೆಲಸ ಮಾಡಿಕೊಂಡು ಅವರೇ ಓದ್ಕೊಂಡು ಇರ್ತಾರೆ. ಅಂಥವರಿಗೆ ಭಾಳ ಕಷ್ಟ ಆಗ್ತಾ ಇದೆ. ಟ್ಯಾಕ್ಸು 18% ಮಾಡಿ ಭಾಳ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಇದನ್ನು 5% ತಂದರೆ ಆದಷ್ಟು ಅವ್ರಿಗೆ ಉಪಯೋಗ ಆಗುತ್ತೆ. 5% ಮಾಡಿದ್ರೆ ಪ್ಲಸ್ಸು ಅವ್ರಿಗೆ ಬ್ಯಾಗ್ ಇಲ್ಲದೆ ಇರೋರಿಗೆ ಎಲ್ಲ ಫ್ರೀ ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಜನ ಮುಂದೆ ಬರ್ತಾರೆ. ಅವ್ರು ಬರೋರ್ಗು ಏನಾಗ್ತಾ ಇದೆ, 18% ಅಂತ ನಾವು ಟ್ಯಾಕ್ಸ್ ಹೇಳಿದ ತಕ್ಷಣ ಅವ್ರಿಗೆ ಒಂಥರ ಏನಪ್ಪ ಇದು 18% ಗೌರ್ಮೆಂಟ್ಗೆ ಕಟ್ಟಬೇಕು. ಮಕ್ಕಳಿಗೆ ನಾವು ನಮ್ಮ ಹತ್ರ ಇರೋದು ಚಿಕ್ಕದು ಅಮೌಂಟ್ 1 ಲಕ್ಷನೋ 1.5 ಲಕ್ಷನೋ NGOs ಅವರೆಲ್ಲ ತೊಗೊಂಡು ಬರ್ತಾರೆ. ನಾವು ಮಕ್ಳಿಗೆ ಸಹಾಯ ಮಾಡೋಣ ಅಂತ ಬರ್ತೀವಿ. ಅದರಲ್ಲಿ ನಿಮ್ಮದು ಬ್ಯಾಗ್ಸು ಒಂದು ಬೇಕು, ಬುಕ್ಸ್ ಎಲ್ಲ ಕೊಡ್ತೀವಿ. ಅದು ಇಟ್ಕೊಳ್ಳೋಕೆ ಅವ್ರಿಗೆ ಬ್ಯಾಗ್ಸ್ ಇಲ್ಲ. ಬ್ಯಾಗ್ ಕೊಡೋಣ ಅಂದರೆ ಅವ್ರಿಗೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, 18%ಅಲ್ಲೇ ಬಿಟ್ಟಿದ್ದಾರೆ ಅದನ್ನು. ಅದೊಂದು ಅವರು ಮನಸ್ಸಲ್ಲಿ ಇಟ್ಕೊಂಡು ಒಂದು ಇವಾಗ ನಮ್ಮ GST ಕೌನ್ಸಿಲಲ್ಲಿ ಯಾರು ನಮ್ಮ ಕರ್ನಾಟಕದಿಂದ ಹೋಗ್ತಾರೆ, ನಮ್ಮ ಕೃಷ್ಣ ಬೈರೇಗೌಡ ಅವರು ಸಾಹೇಬ್ರು ಇರ್ಬೋದು, ಯಾರು ಹೋಗ್ತಾರೆ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಮನವಿ ಇದೆ. ಒಂದು ಇದು 5%ಗೆ ತಂದು ಭಾಳಷ್ಟು ಉಪಯೋಗ ಮಾಡಬೇಕು, ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು. ಇದು ಗಾರ್ಮೆಂಟ್ಸ್ ಫೀಲ್ಡ್ ಥರನೇ ಬರುತ್ತೆ. ನಮ್ಮದು ಫೀಲ್ಡ್ ಹೆಂಗಂದರೆ, ಇವಾಗ ಗಾರ್ಮೆಂಟಲ್ಲಿ ಯಾವ ಥರ ಕಟಿಂಗ್ ಆಗುತ್ತೆ, ಯಾವ ಥರ ಸ್ಟಿಚಿಂಗ್ ಆಗುತ್ತೆ, ಅದೇ ಟೈಪ್ ನಮ್ಮ ಬ್ಯಾಗ್ಸೂ ಸೇಮ್ ಅದೇ ಥರ ಆಗುತ್ತೆ. ಆದರೆ ಗಾರ್ಮೆಂಟ್ ಫೀಲ್ಡಿಗೆ ಮಾತ್ರ ಅವರು 5% ಇಟ್ಟಿದ್ದಾರೆ. ಯಾಕೆ ನಮ್ಮ ಬ್ಯಾಗಿಗೆ ಎಲ್ಲ 18% ಇಟ್ಟಿದ್ದಾರೆ? ಅದೊಂದು ನಮಗೆ ಭಾಳ ಒಂದು ದುಃಖಕರವಾದ ಸಂಗತಿ ಇದು. ಈ GSTಲಿ ಆದಷ್ಟು ನಮ್ಮ ಬ್ಯಾಗ್ ಅವರಿಗೆ ಒಳ್ಳೇದಾಗೋ ಥರ ಅವರು ಒಂದು 5%ಗೆ ಮಾಡಲಿ ಅಂದ್ಬಿಟ್ಟು ನಮ್ಮೆಲ್ಲರ ಮನವಿ. ಥ್ಯಾಂಕ್ ಯು. ಬ್ಯಾಗು ಇವಾಗ ಪ್ರತಿಯೊಂದವರೆಗೂ ಎಸೆನ್ಷಿಯಲ್ ಇಟ್ಟಿರ್ತಾರೆ. ನೀವು ಮಾಧ್ಯಮ ನೀವೆಲ್ಲ ಬಂದಿರ್ತೀರ, ನಿಮ್ಮ ಹತ್ರ ಇದೆ ಬ್ಯಾಗ್. ಆ ಪ್ರತಿಯೊಂದು ಜನರು ಬ್ಯಾಗ್ ಯೂಸ್ ಮಾಡೋರಿದ್ದಾರೆ, ಎಸ್ಪೆಷಲಿ ಸ್ಕೂಲ್ ಬ್ಯಾಗ್. ಇಂಡಿಯಾದಲ್ಲಿ ಸುಮಾರು 30 ಕೋಟಿ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಈ 18% ಟ್ಯಾಕ್ಸ್ ಮಾಡುವಾಗ ಅವ್ರಿಗೆಲ್ಲ ತುಂಬ ಬರ್ಡನ್ ಆಗ್ತಾ ಇದೆ. ಮತ್ತು ಮಿಡಲ್ ಕ್ಲಾಸ್ಗಿಂತ ಕೆಳಗೆ ನಮ್ಮ ಪ್ಯಾರೆಂಟ್ಸ್ಗೂ ತುಂಬ ಬರ್ಡನ್ ಆಗ್ತಾ ಇದೆ. ಸರ್ಕಾರ ಪೆನ್ಷನ್ನು ಮತ್ತು ಎರಾಜರ್ಗೆ 5% ಮಾಡಿದ್ದಾರೆ. ಎರಾಜರ್ಗೆ ಬರೋದು 2 ರೂಪಾಯಿ. ಬ್ಯಾಗು ಕಮ್ಮಿ ಬ್ಯಾಗ್ ಅಂದ್ರೂ 500 ರೂಪಾಯಿ 600 ರೂಪಾಯಿ ಆಗ್ತದೆ. ಅದಕ್ಕೆ ನಮ್ಮ ಸರ್ಕಾರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮದು ಬ್ಯಾಗಿಗೂ 5% ಮಾಡಿ ಅಂತ. ಪೂರ್ತಿ ಬ್ಯಾಗ್ ಮಾಡಿರೋದ್ರೂ ಮಕ್ಕಳಿಗೋಸ್ಕರ ಸ್ಕೂಲ್ ಬ್ಯಾಗ್ನಾದರೂ ನೀವು ದಯವಿಟ್ಟು 5% ಸ್ಲ್ಯಾಬಲ್ಲಿ ತಗೊಂಡ್ಬರ್ಬೇಕು ಅಂತ ಕೋರಿಕೆ ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಜನ ಪ್ರೊಸೀಡ್ ಮಾಡ್ತಾ ಇದ್ದೀವಿ. ಬಂದಿದ್ದೀರ, ಇಷ್ಟು ಸಮಯ ತಗೊಂಡು ಬಂದಿದ್ದೀರ ಎಲ್ಲ ಧನ್ಯವಾದ. ನಮ್ಮ ಕೊರತೆ ಏನಂದ್ರೆ, ಪ್ರತಿಯೊಂದು ವ್ಯಕ್ತಿಗೆ ಇವಾಗ ನೀವು ಮೀಡಿಯಾ ಅವರು ನೀವು ಬ್ಯಾಗ್ ಯೂಸ್ ಮಾಡ್ತೀರಾ. ಮಕ್ಕಳು ಸ್ಕೂಲ್ ಮಕ್ಕಳದು ನಮ್ಮ ಪ್ರೆಸಿಡೆಂಟ್ ಸ್ಕೂಲ್ ಬ್ಯಾಗ್, ಲೇಡೀಸ್ ಪರ್ಸ್ ಇದೆ, ಟೋಟಲ್ ಬ್ಯಾಗ್, ಆಲ್ ಟೈಪ್ ಬ್ಯಾಗ್ಸ್, ಅದಕ್ಕೆಲ್ಲ 18% ಟ್ಯಾಕ್ಸ್ ಇದೆ. ನಾವೇನಿದೆ ಬಟ್ಟೆಗೆಲ್ಲ 5% ಮಾಡಿದ್ದೀರ, 5% ಮಾಡಿದ್ದೀರ. ಯಾಕೆ ಬಟ್ಟೆಗೆ ಕಡಿಮೆ ಮಾಡಿದ್ದಾರೆ? ಪ್ರತಿಯೊಂದು ವ್ಯಕ್ತಿ ಬಟ್ಟೆ ಯೂಸ್ ಮಾಡ್ತಾರೆ, ಅವ್ರು ಹಾಕೊಂತಾರೆ ಅಂತ ಅದಕ್ಕೆ 5% ಮಾಡಿದ್ದಾರೆ. ದಯವಿಟ್ಟು ಬ್ಯಾಗು ಅಷ್ಟೇ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ನೀವು ಮೀಡಿಯಾ ಅವರು ನೀವು ಬ್ಯಾಗ್ ಇಲ್ಲ ಅಂದ್ರೆ ಕೆಲಸನೇ ಆಗಲ್ಲ. ಟ್ರಾವೆಲಿಂಗ್ ಬ್ಯಾಗು ಏನಾದ್ರು ಹೋಗ್ಬೇಕಂದ್ರೆ ಟ್ರಾವೆಲಿಂಗ್ ಬ್ಯಾಗ್, ಅದಕ್ಕೂ ಇಲ್ಲ 18% ತುಂಬ ಬರ್ಡನ್ ಆಗುತ್ತೆ. ನಾವೇನು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರ ಹತ್ರ, ಅಟ್ಲೀಸ್ಟ್ ನೀವು 18% 1000 ಮೇಲೆ ನೀವು 1000 ರೂಪಾಯಿ ಬ್ಯಾಗ್ ಮೇಲೆ ಇದ್ರೆ ಅದಕ್ಕೆ 18% ಮಾಡಿ, ನೋ ಪ್ರಾಬ್ಲಮ್. ಬಟ್ ಇದು 1000 ರೂಪಾಯಿ ಒಳಗಡೆ ಇವಾಗ ಶೂಗೆ ಬೇರೆ ಬಟ್ಟೆಗೆಲ್ಲ
2,500 ಜಾಸ್ತಿ ಇರೋ ವಸ್ತುಗೆ ಶೂಗೆ ಬ್ಯಾಗ್ ಬಟ್ಟೆಗೆಲ್ಲ 18% ಹಾಕಿದ್ದಾರೆ. ಆ ಥರ ನಮಗೂ ನಮ್ಮ ಮನವಿ ಕೇಳ್ಕೊಂಡು ನಮಗೂ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ನಾವು ಸರ್ಕಾರಕ್ಕೆ, ನಾವು ದಯವಿಟ್ಟು ಟ್ಯಾಕ್ಸ್ ಕಡಿಮೆ ಮಾಡಿ 18% ಬಿಟ್ಟು 5% ಮಾಡಿ, ಅಟ್ಲೀಸ್ಟ್ 1000 ವರ್ಗದಾದ್ರೂ ನಮಗೆ ಕಾಪರೇಟ್ ಮಾಡಿ. ಇದರಲ್ಲಿ ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಬ್ರು ಇಬ್ರು ಅಂತ ಇಲ್ಲ. ಇವಾಗ ಬ್ಯಾಗ್ ಮೆಟೀರಿಯಲ್ಸ್ ಇಂದ ಹಿಡಿದು ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡೋರು ಎಷ್ಟು ಕೋಟಿ ಜನ ಇದರಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಇದಕ್ಕೆ ದಯವಿಟ್ಟು ಸರ್ಕಾರ ನಮ್ಮ ಮೇಲೆ ಗಮನ ಕೊಟ್ಟು ನಮಗೆ ಟ್ಯಾಕ್ಸ್ ಕಡಿಮೆ ಮಾಡಬೇಕಂತ ನಾವೆಲ್ಲ ಕೇಳ್ಕೊಳ್ತೇವೆ.